ಇರುತ್ತೆ. ಆದರೆ ವಾಸ್ತವದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು, ನರ್ಸ್ಗಳಾಗಿರ್ಬೋದು, ವೈದ್ಯರು ಏನು ಒಳಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಭಾರಿ ತಾರತಮ್ಯ ಎದುರಾಗ್ತದೆ. ಏನು NHM ಒಳಗುತ್ತಿಗೆ ನೌಕರರಿಗೆ ಇಂದಿಗೂ ಕೂಡ ಕನಿಷ್ಠ ವೇತನ ಸುಮಾರು 15,000ದಿಂದ 20,000, 25,000, 20 ವರ್ಷ ಕೆಲಸ ಮಾಡೋದು ಕೂಡ ಇದೇ ವೇತನದಲ್ಲಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಇವತ್ತು ಅವರು ನೋವನ್ನು ತೋಡ್ಕೊತಾ ಇದ್ದಾರೆ. ಏನು ಆಗಸ್ಟ್ 15 ನಮಗೆ ಒಂದು ಭರವಸೆಯನ್ನು ಕೊಡಬೇಕು, ಇಲ್ಲದೇ ಇದ್ರೆ ನಾವು ಪ್ರತಿಭಟನೆಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ನನ್ನ ಜೊತೆ ಈಗ ಒಳಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರು ಅಶೋಕ್ ಅವರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಕೊಡ್ತೀನಿ. ಸರ್, ಈಗ ಒಳಗುತ್ತಿಗೆ ನೌಕರ ಆದರೂ ಕೂಡ ಆರೋಗ್ಯ ಸೇವೆ ಅನ್ನೋದು ಎಲ್ಲರಿಗೂ ಕೂಡ ಅವಶ್ಯಕ. ತಾವು ಕೂಡ ಎಲ್ಲ ಸಿಬ್ಬಂದಿ ರೀತಿ ಕೆಲಸವನ್ನು ಮಾಡ್ತೀರಾ. ಸೊ ನಿಮ್ಮ ಸದ್ಯದ ಪ್ರಮುಖ ಬೇಡಿಕೆಗಳೇನು? ನಿಮ್ಮ ಬೇಡಿಕೆ ಸ್ಪಂದಿಸ್ತಾ ಇದ್ದಲ್ಲಿ ಮುಂದೆ ನಿಮ್ಮ ನಡೆ ಏನಿರುತ್ತೆ? ನಮ್ಮ ಪ್ರಮುಖ ಬೇಡಿಕೆ ಕಾಯಮಾತಿ. ಕಾಯಮಾತಿಗೋಸ್ಕರ ನಾವು ಹೋದ ವರ್ಷ 40 ದಿನಗಳ ಕಾಲ ನಿರಂತರವಾದ ಹೋರಾಟವನ್ನು ಮಾಡಿದ್ದೀವಿ. ಈಗ ನಾವು ಆಗಸ್ಟ್ 15ನೇ ತಾರೀಕು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸೇವೆಯನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಇಲ್ಲ